ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ಸ್ ಚಿಕನ್ ರೆಸಿಪಿ. ಇವಾಗ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕದಾಗಿ. ಸೊ ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಸೊ ಇದಕ್ಕೆ ಇಷ್ಟು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು 7-8 ಲವಂಗನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಚಕ್ಕೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಸೊ ಇವಾಗ ಇದು ರೆಡಿ ಇದೆ, ಮಿಕ್ಸಿಗೆ ಹಾಕಿರೋದು. ಸೊ ಇದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ರೆಡಿ ಇದೆ. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾರಮ್ಮ. ಸೊ ಇವಾಗ ಇಷ್ಟು ಈರುಳ್ಳಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವತ್ತು ಬರೀ ಗಟ್ಟಿ ಇರುವಂತಹ ಚಿಕನನ್ನು ಮಾಡ್ತಾ ಇರೋದು, ಜಾಸ್ತಿ ನೀರು ಹಾಕೋದಿಲ್ಲ ಅದಕ್ಕೆ. ಒಗ್ಗರಣೆಗೆ ಹಾಕಿ ತೆಗಿತಾರಲ್ಲ, ಸೊ ಆ ಥರ ಒಗ್ಗರಣೆಗೆ ಹಾಕಿ ತೆಗಿಯೋಂಥ ಚಿಕನ್ ಇರುತ್ತೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಬರೀ ಈರುಳ್ಳಿ ಮಾತ್ರ ಮಿಕ್ಸಿಗೆ ಹಾಕಿರೋದು ರೆಡಿ ಇದೆ. ಇವಾಗ ಪಾತ್ರೆ ಕಾದಿದೆ. ಸೊ ಚಿಕನ್ಗೆ ಎಣ್ಣೆಯನ್ನು ಹಾಕೊಳ್ಳೋಣ. ಜಾಸ್ತಿ ಕಾದಿದೆ. ನೋಡಮ್ಮ, ಇನ್ನು ಸ್ವಲ್ಪ ಎಣ್ಣೆ ಇದ್ರೂ ಚೆನ್ನಾಗಿರುತ್ತಲ್ಲ ರುಚಿ. ಎಷ್ಟು ಇರ್ತವೆ. ಸಾಕು. ಇದಕ್ಕೆ ಇವಾಗ ಇವಾಗ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಕಾದಿದೆ ಹುಷಾರಮ್ಮ. ಹಾಂ, ಇದು ಹಸಿ ವಾಸನೆ ಹೋಗಿ ಯಾವುದಕ್ಕೂ ಮಿಕ್ಸ್ ಆಗಬಾರ್ದು ಅಂತ ಫಸ್ಟ್ ಫ್ರೈ ಮಾಡ್ಕೊಂಡ್ಬಿಡ್ತಾರಮ್ಮ. ಇಷ್ಟ. ಓಕೆ, ಇದು ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇದು ಕೆಂಪಗೆ ಆಗ್ತಾ ಇರಲಿ. ಸೊ ಅಷ್ಟೊತ್ತಿಗೆ ಇನ್ನು ಮಿಕ್ಸಿಗೆ ಹಾಕೊಳ್ಳೋದನ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಧನ್ಯ. ಸೊ ಅಮ್ಮ ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಬೇಕಂತೆ. ಇದು ಓಪನ್ ಮಾಡು. ಎಷ್ಟು ಚೆನ್ನಾಗಿದೆ. ಒಂದಾ? ಓಕೆ. ಸೊ ಇವಾಗ 1 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳೋಣ. ಒಂದು ಸಾಕು, ಇನ್ನೊಂದು ಹಾಕ್ಲಾ? ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ಇವಾಗ ಇದನ್ನು ಇವಾಗ ಮಿಕ್ಸಿ ಹಾಕ್ಕೊಂಡು ಬಿಡೋಣ. ಮಿಕ್ಸಿಗೆ ಹಾಕೋಣ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ಚಿಕನನ್ನು ಹಾಕೊಳ್ಳೋಣ. ಸೊ ಇವಾಗ ಹೈ ಫ್ಲೇಮ್ ಇಟ್ಕೊಬಿಡೋಣ. ಫ್ರೈ ಆಗಬೇಕಾ ಇದು? ಇವಾಗ ಇದೆಲ್ಲ ಸ್ವಲ್ಪ ಕುದಿಬೇಕು. ಸೊ ಹಾಗಾಗಿ ತಟ್ಟೆ ಮುಚ್ಚಿ ಅಂತ ಹೇಳಿರ್ತೀನಿ. ಮುಚ್ಚ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅವಾಗ
ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಶುಂಠಿಯನ್ನು. ಸೊ ಅದಕ್ಕೆ ಇವಾಗ ಸ್ವಲ್ಪ ಆವಾಗ ಮಿಕ್ಸಿಗೆ ಹಾಕಿಟ್ಕೊಂಡಂತಹ ಕಾಯಿ ಮತ್ತು ಅದೆಲ್ಲ ಆವಾಗ ಫಸ್ಟಲ್ಲಿ ಹಾಕಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಇನ್ನೊಂದು ಸತಿ ಮಿಕ್ಸಿಗೆ ಹಾಕೊಳ್ಳಿ. ಇವಾಗ ನೋಡಿ ಇದೆಲ್ಲ ಹಾಕಿದ್ವಲ್ಲ ಕೊಬ್ಬರಿ ಎಲ್ಲ. ಸೊ ಇದು ರೆಡಿ ಇದೆ. ಸೊ ಮುಚ್ಚಿಟ್ಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದಾರೆ. ನೋಡಮ್ಮ, ಹೈ ಫ್ಲೇಮಲ್ಲೇ ಇರಬೇಕು ಇದು. ಸ್ವಲ್ಪ ಅರಿಶಿನ, ಮುಚ್ಚಿಡ್ಬೇಕೇನು ಇವಾಗ? ಓಕೆ. ಸೊ ಇದು ಚೆನ್ನಾಗಿ ಕುದ್ರೆ ಅದ್ರ ವಾಸನೆ ಎಲ್ಲ ಹೋಗುತ್ತೆ, ನೀಚು ವಾಸನೆ ಎಲ್ಲ ಅಂತ ಹೇಳ್ತಾರೆ. ಚಿಕನ್ ಸ್ವಲ್ಪ ಕೆಲವೊಂದು ಸರಿ ಬೇರೆ ಬೇರೆ ಥರ ವಾಸನೆ ಇರುತ್ತಲ್ಲ, ಸೊ ಹಾಗಾಗಿ ಆ ವಾಸನೆ ಹೋಗುತ್ತೆ. ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು. ಜೋರಾಗಿರಲ್ಲ? ಓಕೆ. ಸೊ ಹೈ ಫ್ಲೇಮಲ್ಲಿ ಖಾರ ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಬೇರೆ ಇದೆ, ಸೊ ಹಾಗಾಗಿ ಬೇರೆ ಕಲರ್ ಕಾಣಿಸ್ತಾ ಇದೆ. ಇದರಲ್ಲಿ ಸ್ವಲ್ಪ ಯೆಲ್ಲೋಯಿಶ್ ಮತ್ತು ಗ್ರೀನ್ ಕಲರ್ ಇದೆ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ. ಸೊ ಚಿಕನ್ ಎಲ್ಲ ಕುದ್ದಿದೆ ಅಂತ ನಿಮಗೆ ಅನ್ನಿಸ್ದಾಗ ಖಾರ ಹಾಕ್ಕೊಳ್ಳಿ. ನೀರು ಹಾಕಿ, ನಿಮ್ಮ ಕೈಯಲ್ಲ ಖಾರ ಅಷ್ಟೇ ಇರಬೇಕು. ಜಾಸ್ತಿ ಇರಲಮ್ಮ ಖಾರ. ಏನಂದು ಕೊಡಲಾ? ಇದೈತೆ ಅದು ಹಾಕಿ ಹೇಳಿ. ಓಕೆ. ಸೊ ಇದು ಜಾಸ್ತಿ ಕಲರ್ ಕೊಡೋಲ್ಲ ಈ ಚಿಕನ್ ಅಂತ ಹೇಳಿ ಇವಾಗ ಗುಂಡೂರು ಖಾರ ಹಾಕ್ಕೊಳ್ತಾ ಇದ್ದಾರೆ. ಸಾಕು. ಸೊ ಇದನ್ನು ಏನಕ್ಕೆ ಬಳಸ್ತೀವಿ ಅಂದರೆ ಇದು ಜಾಸ್ತಿ ಖಾರ ಇರೋದಿಲ್ಲ, ಕಲರ್ ಕೊಡುತ್ತೆ ಇದಕ್ಕೆ. ಹೈ ಜೋರಾಗಿಡ್ಲೇನ? ನಾ ಯಾವತ್ತು ಮಾಡಿದಾಗ ಹಿಂಗೆ ಆಗೋದೇ ಇಲ್ಲ. ಅದಕ್ಕೆ ಹೇಳೋದು ಅಮ್ಮನ ಕೈ ರುಚಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ, ಸೊ ಅದನ್ನು ಹಾಕೊಳ್ಳೋಣ. ಆ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರು ಹಾಕಲ್ಲಮ್ಮ ಇದಕ್ಕೆ? ಸ್ವಲ್ಪ ಹಾಕಲ್ಲ, ಹಂಗೆ ಸ್ವಲ್ಪ ಹಾಕಲ್ಲ, ಭಾಳ ಹಾಕ್ಬಿಟ್ಟೆ ಮೇಲೆ. ಸೊ ಇವಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರ ನೋಡಿ, ಮತ್ತು ಹಾಲೆಲ್ಲ ಸೂಪರ್ ಅಮ್ಮ. ಖಾರ ಸ್ವಲ್ಪ ಹಾಕ್ಲ? ಖಾರ ಆಗಿದೆ, ಸ್ವಲ್ಪ ಉಪ್ಪಾಕ. ತುಂಬ ಚೆನ್ನಾಗಾಗಿದೆ. ಸೊ ಇದನ್ನು ಇವಾಗ ನೀರು ಹಾಕ್ಲಾರ್ದೆ ಕುದಿಸ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಸಾಕಮ್ಮ ಖಾರ. ಸೊ ನಮ್ಮ ಮನೇಲಿ ಜಾಸ್ತಿ ಖಾರ ತಿಂತಾರೆ ಅನ್ನೋ ಕಾರಣದಿಂದ ಜಾಸ್ತಿ ಖಾರ ಹಾಕ್ತೀವಿ ನಾವು. ಸೊ ನಾವು ಉತ್ತರ ಕರ್ನಾಟಕದಿಂದಲೇ ಜಾಸ್ತಿ ಖಾರ ತಿಂತಾರೆ, ನಿಮಗೂ ಗೊತ್ತಿರ್ಬೋದು. ಸೊ ಸ್ವಲ್ಪ ಸಾಕಮ್ಮ. ಸೊ ಇವಾಗ ಯಾವುದೇ ಕಾರಣಕ್ಕೆ ನೀರು ಹಾಕಬೇಡಿ. ಸೊ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೀನು ಒಂದು 5 ನಿಮಿಷ ಒಂದು ಸ್ವಲ್ಪ ಇರಲಿ ಅಮ್ಮ. ತಟ್ಟಕ್ಕೆ ತೆಗೆದು ಮುಗಿತಾ? ಕುದ್ದಿರ್ತಾವೆಲ್ಲ. ಸೊ ಕೆಳಗಡೆ ಎಲ್ಲ ಒತ್ತುತ್ತಾ ಇರುತ್ತಲ್ಲ, ಸೊ ಅವಾಗವಾಗ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಿ.
ಹಾಗೆ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅಂದರೆ ಸ್ವಲ್ಪ, ಜಾಸ್ತಿ ಏನು ಹಾಕೋದು, ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ಸೊ ಚಿಕನ್ ರೆಡಿ ಇದೆ. ಸೊ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಸಾಕ ನೋಡಿ.